ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಹುಬ್ಬಳ್ಳಿ MGR ಕಿಚನ್ಗೆ ಸ್ವಾಗತ. ನಾವಿವತ್ತು ನಿಮಗೆ ಹೆಸರುಬೇಳೆ ಉಪ್ಪಿಟ್ಟು ಅನ್ನೋ ಒಂದು ರೆಸಿಪಿನ ತೋರಿಸ್ಕೊಡಾಕತ್ತೀವಿ. ನಿಮಗೆಲ್ಲ ಒಂದೇ ರೀತಿ ರವಾ ಉಪ್ಪಿಟ್ಟನ್ನ ತಿಂದು ಬೇಜಾರಾದಾಗ ಈ ರೀತಿ ಒಮ್ಮೆ ಹೆಸರುಬೇಳೆ ಉಪ್ಪಿಟ್ಟನ್ನ ಟ್ರೈ ಮಾಡಿ ನೋಡ್ರಿ. ಹಂಗಂದ್ರೆ ಇದನ್ನ ಯಾವ ರೀತಿ ಮಾಡೋದಂತೀಗ ನೋಡೋಣ ಬರ್ರಿ. ಹೆಸರುಬೇಳೆ ಉಪ್ಪಿಟ್ಟು ಮಾಡೋಕೆ ಇಲ್ಲಿ 1 ಗ್ಲಾಸ್ ಹೆಸರುಬೇಳೆನ ನೆನೆಯಾಕೆ ಇಟ್ಕೊಂಡಿದ್ದೀವಿ. 1-2 ತಾಸು ನೆನೆಸ್ಕೋಬೇಕು. 1-2 ತಾಸು ನೆನೆಸಿಟ್ಟು ನೀರೆಲ್ಲ ಬಸಿ ತೆಗೆದಿವಿ. ಈಗ ಇದನ್ನು ಮಿಕ್ಸಿಗೆ ಹಾಕೋಣ. ಈಗ ಮಿಕ್ಸಿ ಜಾರಿಗೆ ಅದನ್ನು ಹೆಸರುಬೇಳೆನ ಹಾಕೊಂಡಿರ್ತೀರ. ಇದಕ್ಕೆ ಖಾರಕ್ಕೆ 1-2 ಹಸಿಮೆಣಸಿನ್ಕಾಯಿನ ಹಾಕೊಳಕತ್ತೀವಿ. ಆಮೇಲೆ ಒಗ್ಗರಣೆ ಖಾರ ಬೇರೆ ಹಾಕ್ತೀವಿ. ಈಗ ಸ್ವಲ್ಪ ಎಲ್ಲ ಹೊಂದ್ಕೋಲೆ ಅನ್ನೋದಕ್ಕೆ ಖಾರ ಇದಕ್ಕೆ 1-2 ಹಸಿಮೆಣಸಿನ್ಕಾಯಿ, 1-2 ಹಸಿ ಶುಂಠಿ, 1-2 ಪೀಸ್, ಆಮೇಲೆ ಒಂದು ಸ್ವಲ್ಪ ಉಪ್ಪು, ಇದಿಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು, ಭಾಳ ನೀರು ಹಾಕೋಬಾರ್ದು, ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ರುಬ್ಕೋಬೇಕು. ಈ ರೀತಿಯಾಗಿ ಅದನ್ನು ರುಬ್ಕೋಬೇಕು. ಭಾಳ ಫುಲ್ ಸಣ್ಣಂಗೆ ಪೇಸ್ಟ್ ಗತೆ ಮಾಡ್ಕೋಬಾರ್ದು. ಸ್ವಲ್ಪ ಈ ರೀತಿ ತರಿತರಿಯಾಗಿ ಬರಬೇಕಿದು. ಇಷ್ಟ ನೀರು ಹಾಕ್ಕೊಂಡು ಇಷ್ಟು ಕನ್ಸಿಸ್ಟೆನ್ಸಿ ಒಳಗೆ ಬರುವಂಗೆ ನಾವು ಇದನ್ನು ಹೆಸರುಬೇಳೆನ ರುಬ್ಕೋಬೇಕು. ಈಗ ಇದನ್ನು ಹಬೆದಾಗ ಬೇಯಿಸ್ಬೇಕು ಅನ್ನೋದಕ್ಕೆ ಒಂದು ಪ್ಲೇಟಿಗೆ ಎಣ್ಣೆ ಹಚ್ಕೊಂಡಿವಿ. ಎಣ್ಣೆ ಹಚ್ಕೊಂಡದಕ್ಕೆ ಅದು ರುಬ್ಕೊಂಡಿರ್ತಲ್ಲ ಹೆಸರುಬೇಳೆ ಪೇಸ್ಟ್, ಅದನ್ನ ಸುತ್ತಲೂ ಹಾಕ್ಕೋಬೇಕು. ಇಲ್ಲ ಒಂದು ಬಾಳ್ಗೆ ಒಳಗೆ ನೀರು ಕಾಯಕ್ಕಿಟ್ಟು ಅದ್ರ ಮೇಲೆ ಹಬೆ ಇಟ್ಟು ಬೇಯಿಸಾಕತ್ತೀವಿ. ಇಲ್ಲಾಂದ್ರೆ ನೀವು ಇಡ್ಲಿ ಕುಕ್ಕರ್ಗೆ ಇಡ್ಲಿ ಹೆಂಗೆ ಹಾಕೋತೀವಲ್ಲ ಆ ರೀತಿ ಇಡ್ಲಿ ಪ್ಲೇಟಿಗೆ ಹಾಕ್ಕೊಂಡು ಇದನ್ನು ಬೇಯಿಸ್ಬೋದು. ಒಟ್ಟು ಡೋಕ್ಲಾ ಟೈಪ್ ಇದನ್ನು ಸ್ಟೀಮ್ನಾಗ ಬೇಯಿಸಿ ತಗೋಬೇಕು. ಇಲ್ಲಿ ಬಾಳ್ಗಿ ಒಳಗೆ ಕೆಳಗೆ ಒಂದು ಸ್ವಲ್ಪ ನೀರು ಹಾಕಿವಿ. ಆಮೇಲೆ ಅದ್ಮೇಲೆ ಒಂದು ಬೌಲ್ ಇಟ್ಟು ಬೌಲ್ನಾಗೂ ಸ್ವಲ್ಪ ನೀರು ಹಾಕಿ ಸ್ಟೀಮ್ನಾಗ ಒಂದು 10 ನಿಮಿಷ ಬೇಯಿಸಿ ತಗೋಬೇಕಿದೆ. ಒಂದು 10 ನಿಮಿಷ ಆದಮೇಲೆ ಇದು ಗಟ್ಟಿ ಹಂಗೆ ಡೋಕ್ಲಾಗತ್ತೆ ಬರ್ತೈತಿ. ಈಗ ಒಂದು 10 ನಿಮಿಷ ಹಬೆದಾಗ ಬೇಯಿಸಿದ ಮೇಲೆ ಇದು ಡೋಕ್ಲಾ ಟೈಪ್ ರೆಡಿ ಆಗೈತಿ. ಈ ರೀತಿ ನೋಡಿರಿ, ಕೈ ಒಳಗೆ ನಿಮ್ಗೆ ಅಂಟಬಾರ್ದು, ಈ ರೀತಿ ಉದುರುದ್ರಾಗ ಬರಬೇಕು. ಆಮೇಲೆ ಇದು ಪೂರ್ತಿ ಆರಿದ ಮೇಲೆ ಇದನ್ನು ಕೈಯಲ್ಲಿ ಪುಡಿ ಮಾಡ್ಕೊಳ್ಳೋಣ, ರವಾ ಟೈಪ್. ಈಗ ಪೂರ್ತಿ ಆರಿದ ಮೇಲೆ ಈ ರೀತಿ ಕೈಲೇ ಪುಡಿ ಮಾಡಿದರೆ ಪುಡಿಯಾಗಿ ಬರುತ್ತೆ. ಪೂರ್ತಿ ಆರಬೇಕು. ಯಾಕಂದ್ರೆ ಬಿಸಿದ್ದ ಮಾಡಿದರೆ ಮೆತ್ತಗೆ ಅನಿಸ್ಬಿಡ್ತದೆ ಅದು. ಅದಕ್ಕೆ ಕಂಪ್ಲೀಟ್ಲಿ ಆರಿದ ಮೇಲೆ ಇಡ್ಲಿ ಹೆಂಗೆ ಒಡೆದು ಪುಡಿ ಮಾಡ್ಕೋತಿಲ್ಲ ಆ ರೀತಿ ಇದನ್ನು ಪುಡಿ ಮಾಡ್ಕೋಬೇಕು. ಇಲ್ಲೇ ಒಗ್ಗರಣೆ ಹಾಕಕ್ಕೆ ಏನೇನು ಇಟ್ಕೊಂಡಿವಿ ಅಂದ್ರಲ್ಲಿ 1-2 ಉಳ್ಳಾಗಡ್ಡಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿವಿ. ಹಸಿಮೆಣ್ಸಿನ್ಕಾಯಿ ಅಲ್ಲಿಯೂ ಹಾಕಿರ್ತೀವಿ ರುಬ್ಬೇಕಾರೆ ಖಾರಕ್ಕೆ ನೋಡ್ಕೊಂಡು ನಿಮ್ಮ ಖಾರ ಎಷ್ಟು ಬೇಕಲ್ಲ ಅಷ್ಟು ಹಾಕ್ಕೋಬೋದಿಲ್ಲ. ಇಲ್ಲಿ 4 ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿವಿ. ಕರಿಬೇವು ಸೊಪ್ಪು, ಹಸಿ ಕೊಬ್ಬರಿ ತುರಿ, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಇಂಗು. ಒಗ್ಗರಣೆಗೆ ನಾರ್ಮಲಿ ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹೆಂಗೆ ಹೋಗ್ಬಿಡ್ತೀವಲ್ಲ ಆ ರೀತಿ ಒಗ್ಗರಣೆ. ಕಡಲೆಬೇಳೆ, ಉದ್ದಿನಬೇಳೆ ಬೇಕಂದ್ರೆ ಹಾಕೋಬೋದು ನೀವು, ಇಲ್ಲಾಂದ್ರೆ ಜೀರಿಗೆ, ಸಾಸಿವೆ ಒಗ್ಗರಣೆ ಹಾಕೋಬೋದು. ಇಲ್ಲಿ ನಾವು ನಾರ್ಮಲ್ ಹೆಂಗೆ ತಿನ್ನಕ್ಕೆ ಮಾಡುವಾಗ ಉಳ್ಳಾಗಡ್ಡಿ ಹಾಕ್ಕೊಂಡಿವಿ. ಇದು ನೀವು ಒಪ್ಪತ್ತಕ್ಕೂ ಕೂಡ ಮಾಡ್ಕೋಬೋದು ಈ ಹೆಸರುಬೇಳೆ ಉಪ್ಪಿಟ್ಟನ್ನ. ಹಾಗೇನೋ ಉಪವಾಸ ಇದ್ದಾಗ ಅಥವಾ ಒಪ್ಪತ್ತಿದ್ದಾಗ ಮಾಡ್ಕೊಳ್ಳೋದಿತ್ತಂದ್ರೆ ಇವೇನು ಉಳ್ಳಾಗಡ್ಡಿದೇನೋ ಹಾಕೋಲಾರ್ದ ಹಂಗೆ ಬರೀ ಜೀರಿಗೆ ಒಗ್ಗರಣೆ ಕೊಟ್ಕೊಂಡು ಒಣ ಮೆಣಸಿನ್ಕಾಯಿ ಹಾಕು ನೀವು ಅದನ್ನು ಉಪ್ಪಿಟ್ಟನ್ನ ಮಾಡ್ಕೋಬೋದು. ಒಂದು ಬಾಳ್ಗೆ ಒಳಗೆ ಎಣ್ಣೆ ಕಾಯಕ್ಕೆ ಇಟ್ಕೋಬೇಕು. ಈಗ ಒಗ್ಗರಣೆ ಹಾಕ್ಕೊಂಡು ಬಾಳ್ಗೆ ಒಳಗೆ ಒಂದು 4-5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿವಿ. ಸ್ವಲ್ಪ ಇದು ಹೆಸರು ಬೇಳೆದೆಲ್ಲ ಎಣ್ಣೆ ಹಿಡಿತೈತಿ ನೋಡ್ಕೊಂಡು ಸ್ವಲ್ಪ ಹೆಚ್ಚಿಗೆ ಹಾಕೊಂಡ್ರೆ ಚಲೋ ಅನ್ಸುತ್ತೆ ಅದು. ಇಲ್ಲ ಒಂದು 4-5 ಸ್ಪೂನಷ್ಟು, ದೊಡ್ಡ ಸ್ಪೂನೇ ಒಂದು 4-5 ಸ್ಪೂನು ಎಣ್ಣೆ ಹಾಕ್ಕೊಂಡಿವಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಸಾಸಿವೆ, ಜೀರಿಗೆ, ಒಂದು ಸಣ್ಣ ಸ್ಪೂನ್ಲೆ ಕಡಲೆಬೇಳೆ, ಒಂದು ಸ್ವಲ್ಪ ಉದ್ದಿನಬೇಳೆ ಒಗ್ಗರಣೆ, ಹಿಂಗು. ಈಗ ನೆಕ್ಸ್ಟ್ ಉಳ್ಳಾಗಡ್ಡಿ, ಕರಿಬೇವು, ಹಸಿಮೆಣಸಿನ್ಕಾಯಿನ ಒಗ್ಗರಣೆ ಹಾಕಬೇಕು. ಉಳ್ಳಾಗಡ್ಡಿನ ಸ್ವಲ್ಪ ಕೆಂಪು ಆಗುವಂಗೆ ಫ್ರೈ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಹೆಸರುಬೇಳೆ ಒಳಗೆ ಪ್ರೋಟೀನ್ಸ್ ಭಾಳ ಇರುತ್ತೆ. ಹಿಂಗಾಗಿ ಹೆಸರುಬೇಳೆ ಉಪ್ಪಿಟ್ಟು ತಿನ್ನೋದ್ರಿಂದ ಹೆಲ್ತಿಗೂ ಭಾಳ ಚಲೋ ಇದು. ಆಮೇಲೆ ಮಕ್ಕಳು ರವಾ ಉಪ್ಪಿಟ್ಟಂದ್ರೆ ಒಲ್ಲಂತ ಹುಡುಗರು. ಹಾಗಿದ್ದಾಗ ಇದನ್ನು ಈ ರೀತಿ ಹೆಸರುಬೇಳೆ ಉಪ್ಪಿಟ್ಟು ಒಮ್ಮೆ ಟ್ರೈ ಮಾಡಿ ನೋಡಿರಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಆಮೇಲೆ ನೀವಾಗೆ ಹೇಳುವವರೆಗೂ ಮಕ್ಕಳಿಗೆ ಇದು ಹೆಸರುಬೇಳೆಯಲ್ಲಿ ಮಾಡಿರಿ ಅಂತ ಗೊತ್ತಾಗೋದಿಲ್ಲ, ಅಷ್ಟು ಟೇಸ್ಟಾಗಿ ಬರ್ತದೆ ಇದು. ಇದನ್ನು ಬೆಳಗ್ಗೆ ಟಿಫಿನ್ಗೂ ಮಾಡ್ಕೋಬೋದು ಅಥವಾ ಸಂಜೆ ಮುಂದೆ ಸ್ನ್ಯಾಕ್ಸ್ ಟೈಪ್ನೂ ಇದನ್ನ ಮಾಡ್ಕೋಬೋದು ನಾವು. ಈಗ ಉಳ್ಳಾಗಡ್ಡಿ ಕೆಂಪಾಗ್ಯಾವು. ನಾವಿಲ್ಲ ಅರಿಶಿನ ಪುಡಿ ಹಾಕೊಳಕತ್ತಿಲ್ಲ, ಯಾಕಂದರೆ ಇದು ಕಲರ್ ಹೆಸರುಬೇಳೆದು ಲೈಟ್ ಲೆಮನ್ ಕಲರ್ ಬರ್ತದೆ ನೋಡಿರಿ, ಈ ರೀತಿಯಾಗಿ ಬರ್ತದೆ ಉಪ್ಪಿಟ್ಟು. ನೀವು ಬೇಕಂದ್ರೆ ಅರಿಶಿನ ಪುಡಿನೂ ಹಾಕೋಬೋದು, ಆದರೆ ಇದು ನ್ಯಾಚುರಲ್ ಕಲರ್ ಚೆಂದ ಬರ್ತದೆ ಹೆಸರುಬೇಳೆದು. ಹೀಗಾಗಿ ನಾವು ಇಲ್ಲೇ ಅರಿಶಿನ ಪುಡಿನ ಹಾಕ್ಕೊಂಡಿಲ್ಲ.
ಹುಳಿಗೆ ನಿಂಬೆಹಣ್ಣು, ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು. ನಾವು ಆಗ ಮಿಕ್ಸಿಗೆ ಮಾಡ್ಕೊಂಡು ಮುಂದೆ ಉಪ್ಪು ಮತ್ತು ಹಸಿ ಖಾರ ಹಾಕಿರ್ತೀವಿ, ಅದನ್ನು ನೋಡ್ಕೊಂಡು ನೀವು ಉಪ್ಪು ಖಾರನ ಅಡ್ಜಸ್ಟ್ ಮಾಡಿ ಹಾಕೋಬೇಕು. ಇದಕ್ಕೆ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಡ್ಬಿಡ್ಬೋದು. ಈಗ ಆಲ್ರೆಡಿ ಹೆಸರುಬೇಳೆ ಬೆದರ್ತೈತೆ ಒಳಗೆ, ಉಪ್ಪು ಖಾರ ಹೊಂದ್ಕೊಳ್ಳಿ ಅನ್ನೋ ಸಲುವಾಗಿ ಒಂದು 2 ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳಿ. ಈಗ ಬಿಸಿ ಬಿಸಿ ಆದಂಥ ಹೆಸರುಬೇಳೆ ಉಪ್ಪಿಟ್ಟು ರೆಡಿ ಆಗೈತಿ. ಈ ರೀತಿಯಾಗಿ ಒಮ್ಮೆ ನೀವು ಹೆಸರುಬೇಳೆ ಉಪ್ಪಿಟ್ಟನ್ನ ಟ್ರೈ ಮಾಡಿ ನೋಡಿರಿ. ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.